ನಾಡಿಗೆ ಸ್ವಾಗತ. ನಾನು ಅಶ್ವದಿವಿತ್. ಲೋಕಸಭೆ ಚುನಾವಣೆ ಜಿದ್ದಿ ತುಮಕೂರು ಕ್ಷೇತ್ರಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಆಗಮಿಸಿದ್ದೇವೆ. ತುಮಕೂರು ಲೋಕಸಭೆ ಕ್ಷೇತ್ರದಲ್ಲಿ ವಿ ಸೋಮಣ್ಣ ಬಿಜೆಪಿಯಿಂದ ಟಿಕೆಟ್ ಅನೌನ್ಸ್ ಆಗಿದೆ. ಕಾಂಗ್ರೆಸ್ ಇಂದ ಮುದ್ದಹನುಮೇಗೌಡರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ವಿ ಸೋಮಣ್ಣನ ಮುದ್ದಹನುಮೇಗೌಡರ, ನರೇಂದ್ರ ಮೋದಿನ ಮಲ್ಲಿಕಾರ್ಜುನ್ ಖರ್ಗೆನ, ಬಿಜೆಪಿನ ಕಾಂಗ್ರೆಸ್ ಜನಾಭಿಪ್ರಾಯ ಹೇಗಿದೆ? ತುಮಕೂರಿನ ಕ್ಷೇತ್ರದ ಜನರು ಯಾರ ಪರ ಇದ್ದಾರೆ, ಯಾರ ಕಡೆ ಒಲವನ್ನು ತೋರಿಸ್ತಾರೆ, ಜನರ ಅಭಿಪ್ರಾಯವನ್ನ ಸಂಗ್ರಹ ಮಾಡೋಕೆ ಬಂದಿದ್ದೇವೆ ಇವತ್ತಿನ ಎಲೆಕ್ಷನ್ ಎಕ್ಸ್ಪ್ರೆಸ್ ನಲ್ಲಿ. ಬನ್ನಿ ಜನರು ಏನು ಹೇಳ್ತಾರೆ ನೋಡೋಣ. ಕಲ್ಪತರು ನಾಡಲ್ಲಿ ಎಂಪಿ ಎಲೆಕ್ಷನ್ ಫೀವರ್. ಎಸ್, ಶತಮಾನದ ಸಂತ ಶ್ರೀ 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 ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ನಡೆದಾಡಿದ ಪುಣ್ಯ ಭೂಮಿ. ಶೇಂಗಾ, ತೆಂಗಿನ ಬೀಡು, ಮಠ ಮಾನ್ಯಗಳ ತವರು, ರಾಜಕೀಯ ಶಕ್ತಿ ಕೇಂದ್ರ ಸಿದ್ಧಗಂಗೆ ಇರೋದು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ. ಬೆಂಗಳೂರಿನ ಉಪನಗರ ಅಂತಾನೆ ಖ್ಯಾತಿ ಗಳಿಸಿರುವ ತುಮಕೂರು ರಾಜಕಾರಣದಲ್ಲಿಯೂ ಸದಾ ಸುದ್ದಿಯಲ್ಲಿರುವ ಜಿಲ್ಲೆ. ಡಿಸಿಎಂ ಸ್ಥಾನಕ್ಕೇರಿದ ಡಾಕ್ಟರ್ ಜಿ ಪರಮೇಶ್ವರ್, 5 ಸಲ ಸಂಸದರಾಗಿದ್ದ ಜಿಎಸ್ ಬಸವರಾಜು, ಸದಾ ಹೋರಾಟಕ್ಕೆ ಹೆಸರಾದ ಜೆಸಿ ಮಾಧುಸ್ವಾಮಿ, ಕೆಎನ್ ರಾಜಣ್ಣ, ಟಿಬಿ ಜಯಚಂದ್ರ, ವೈಕೆ ರಾಮಯ್ಯ ಮತ್ತಿತರ ನಾಯಕರು ಕೂಡ ಇದೇ ಮಣ್ಣಿನವರು. ಘಟಾನುಘಟಿ ಮುಖಂಡರನ್ನ ನೀಡಿದ ಹೆಗ್ಗಳಿಕೆ ತುಮಕೂರು ಜಿಲ್ಲೆಯದ್ದು. ಇದೀಗ ಜಿಲ್ಲೆಯಲ್ಲಿ ಲೋಕ ಚುನಾವಣೆಯ ಕಾವು ಜೋರಾಗಿದೆ. ವಿ ಸೋಮಣ್ಣ ವರ್ಸಸ್ ಮುದ್ದಹನುಮೇಗೌಡ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ನಿರೀಕ್ಷಿತ. ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಇಬ್ಬರೂ ಪ್ರಬಲರೇ. ಬಿಜೆಪಿಗೆ ಕ್ಷೇತ್ರ ಉಳಿಸಿಕೊಳ್ಳುವ ಸವಾಲು ಎದುರಾಗಿದೆ. ಜಿಲ್ಲೆಯಲ್ಲಿ ಇಬ್ಬರು ಸಚಿವರನ್ನ ಹೊಂದಿರುವ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ತುಮಕೂರು ರಣಕಣ ಕುತೂಹಲ ಕೆರಳಿಸಿದೆ. ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯತೆ ಕೂಗಿದೆ. ಇತಿಹಾಸದಲ್ಲಿ ಹೊರಗಿನಿಂದ ಬಂದು ಗೆದ್ದವರಿಲ್ಲ. 2019ರ ಚುನಾವಣೆಯಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರೇ ಸೋತಿದ್ದ ಕ್ಷೇತ್ರವಿದು. ಹೀಗಾಗಿ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣಗೆ ಗೆದ್ದು ಇತಿಹಾಸ ಸೃಷ್ಟಿಸುವ ಹಠ. ಹೊರಗಿನವರೆಂಬ ಕಾರಣಕ್ಕೆ ಆರಂಭದಿಂದಲೂ ಸೋಮಣ್ಣಗೆ ವಿರೋಧವಿದೆ. ಚಿಕ್ಕನಾಯಕನಹಳ್ಳಿ ಜೆಸಿ ಮಾಧುಸ್ವಾಮಿ, ಗುಬ್ಬಿಯ ಎಸ್.ಡಿ. ದಿಲೀಪ್ ಕುಮಾರ್ ಕೋಪ ಇನ್ನೂ ಕೂಡ ತಣ್ಣಗಾಗಿಲ್ಲ. ಇನ್ನು ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರವನ್ನ ಆರಂಭಿಸಿದ್ದಾರೆ. ಒಟ್ಟಾರೆ ಈ ಬಾರಿ ತುಮಕೂರು ಲೋಕ ರಣಕಣ ಹೈ ವೋಲ್ಟೇಜ್ ಪಡೆದಿದ್ದು, ಕಲ್ಪತರು ನಾಡು ತುಮಕೂರಿನ ಜನ ಯಾರನ್ನ ಗೆಲ್ಲಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬನ್ನಿ, ತುಮಕೂರಿನ ಮಾರ್ಕೆಟ್ನಲ್ಲಿದ್ದೀವಿ ಇವಾಗ ನಾವು. ಸಣ್ಣ ಮಾರ್ಕೆಟಲ್ಲಿ ಯಾವ ರೀತಿ ಇದೆ ಲೋಕಸಭೆ ಅಖಾಡ? ಜನರಿದ್ದಾರೆ, ಬಾಳೆಹಣ್ಣು ವ್ಯಾಪಾರ ಮಾಡ್ತಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನರಸಿಂಹಮೂರ್ತಿ ಅವರೇ, ಹೆಂಗೈತೆ ರಾಜಕೀಯ ತುಮಕೂರಲ್ಲಿ? ತುಂಬಾ ಫಾಸ್ಟ್ ಆಗಿ ಇದೆ. ತುಂಬಾ ಫಾಸ್ಟ್ ಆಗೇನೋ ಇದೆ. ಯಾರು ಗೆಲ್ಲಬೇಕು ಅಂತ ಹೇಳಿ. ಈಗ ವಿ ಸೋಮಣ್ಣ, ಮುದ್ದಹನುಮೇಗೌಡರು, ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಿದೆ. ನಿಮ್ಗೆ ಯಾರು ಬಂದ್ರೆ ಸರಿ ಅನ್ಸುತ್ತೆ? ನನಗೆ ಯಾರು ಬಂದ್ರೆ ಸರಿ ಅಂದ್ರೆ ಬಿಜೆಪಿ ಬಂದ್ರೆ ಸರಿ ಅನ್ಸುತ್ತೆ. ಸೋಮಣ್ಣ ಬಂದ್ರೆ ಸರಿ. ಸೋಮಣ್ಣ ಸರ್. ಬಿಜೆಪಿ ಬಂದ್ರೆ ಸರಿ ಅನ್ಸುತ್ತಾ? ಸೋಮಣ್ಣ ಗೆಲ್ಬೇಕಾ ವ್ಯಕ್ತಿಗತವಾಗಿ? ಸೋಮಣ್ಣ ಗೆಲ್ಬೇಕು ವ್ಯಕ್ತಿತ್ವವಾಗಿ. ಮೋದಿನ ಖರ್ಗೆನ? ಮೋದಿ. ನೀವೇನು ಹೇಳ್ತೀರಾ ಸರ್? ಯಾರು ಗೆಲ್ಬೇಕು ಅಂತೀರಾ? ಏನು ಸರಿ ತುಮಕೂರಲ್ಲಿ ಯಾರು ಬಂದ್ರೆ ಸರಿ ಅಂತೀರಾ? ಸರ್, ಇವಾಗ ಮೋದಿ ಬಂದಿರೋದ ಮೇಲೆ ಇಡೀ ದೇಶನೇ ಪ್ರಪಂಚಕ್ಕೆ 3 ತಂದವ್ರೆ, 3ನೇ ಸ್ಥಾನಕ್ಕೆ ತಂದವ್ರೆ. ಈಗ ನಾವು 3ನೇ ಸ್ಥಾನಕ್ಕೆ ಹೋಗಿ ಪ್ರತಿಯೊಬ್ಬರೂ ಒಳ್ಳೇದಾಗಬೇಕಾಗಿರ್ಬೇಕಾದ್ರೆ ಈಗ ಪಾರ್ಟಿ ಇವಾಗ ಮುಂಚೂಣಿಯಲ್ಲಿ ಓಡ್ತಾ ಇರೋದು ಮೋದಿ. ಈಗ ನಾವು ಮುಂಚೂಣಿಯಲ್ಲಿ ಓಡ್ತವ್ರೆ ಅನ್ಬಿಟ್ಟು ಮೋದಿಗೆ ಓಟ್ ಹಾಕ್ತೀರಾ ಅಥವಾ ಅಭಿಪ್ರಾಯ ಅನ್ಬಿಟ್ಟು? ಅಭಿಪ್ರಾಯ ಇವತ್ತು ಅಭಿವೃದ್ಧಿ ಎಷ್ಟಾಗಿದೆ? ಇವ್ರು ಬಂದ್ಮೇಲೆ, ಮೋದಿ ಬಂದ್ಮೇಲೆ ಎಷ್ಟು ಅಭಿವೃದ್ಧಿ ಆಗಿದೆ, ದೇಶ ಅಭಿವೃದ್ಧಿ ಆಗಿದೆ. ಆಮೇಲೆ ಸೈನಿಕರಿಗೆ ಎಷ್ಟು ಅನುಕೂಲ ಆಗಿದೆ. ಇವೆಲ್ಲ ಲೆಕ್ಕಾಚಾರದಲ್ಲಿ ತುಮಕೂರಲ್ಲಿ ನೀವು ಈ ಸರಿ ಬಿಜೆಪಿನ ಗೆಲ್ಲಿ ಅಂತ ಅಭಿಪ್ರಾಯ. ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಯಾಕೆ ಬೇಡ ಅಂದ್ರೆ ಅವ್ರಿಗೆ ಶಕ್ತಿ ಇಲ್ಲ, ಮುಗ್ದೋಗಿದೆ. 75 ವರ್ಷ ಆಡಿ ಏನು ಮಾಡವ್ರೆ? ಮೋದಿ ಎಷ್ಟು ಮಾಡಿದಾರಾ? ಮೋದಿ ಎಷ್ಟು ಮಾಡಿದ್ರೆ ನಾವು ಒಪ್ಕೊಂಬಾಯ್ತು. ಆಮೇಲೆ ಸೋಮಣ್ಣ ನಿಮ್ಮ ತುಮಕೂರು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರೆ ನಿಮಗೆ ಓಕೆನಾ? ಅಲ್ಲ, ಸೋಮಣ್ಣ ಅಂತಲ್ಲ, ಇದು ಮೋದಿಗೋಸ್ಕರ. ನಾವು ಸೋಮಣ್ಣಂಗೆ ಆಗ್ತಾ ಇಲ್ಲ. ಸೋಮಣ್ಣ ಕೆಲಸ ಮಾಡ್ಬೇಕಲ್ಲ. ಅಲ್ಲ, ಮಾಡ್ತಾನೆ. ಯಾರ್ತೀರಿ ಇವ್ರು ಮಾಡಿಸ್ತಾರೆ, ಇವರು ಮಾಡ್ಲೇಬೇಕು. ಅಲ್ಲಿಗೆ ಹೋದ್ಮೇಲೆ, ನಾವು ಕಾಡ್ಗೆ ಹೋದ್ಮೇಲೆ ಬೇಟೆ ಆಡಲೇಬೇಕು. ಬೇಟೆ ಆಡಕ್ಕೆ ಹೋಗ್ಲೇಬೇಕು. ಇವನು ಬೇಕಾದ್ರೆ ಬೇಟೆ ಆಡಿಸ್ಬೇಕು. ನಾವು ಜನಗಳ ಬೇಟೆ ಆಡ ಮತ್ತೆ ನಾವು ಬೇಟೆ ಆಡಿಸಿದ್ರೆ ಬೇಟೆ ಆಡ್ತಾರೆ, ಗೆಲ್ತಾರೆ. ಏನು ಪರಮಾತ್ಮನ ಆಶೀರ್ವಾದ. ಸೋಮಣ್ಣನ ಅಲೆ ಮೇಲೆ ಗೆಲ್ತಾರ ಅಥವಾ ಮೋದಿ ಅಲೆ ಮೇಲೆ ಗೆಲ್ತಾರ? ಮೋದಿ ಅಲೆ ಮೇಲೆ ಗೆಲ್ಲೋದು ಎಲ್ಲರೂ. ಥ್ಯಾಂಕ್ ಯು. ಯಾರೇ ಯಾರಿಗೆ ಮತ ಹಾಕ್ಲಿ, ಯಾರೇ ಸರ್ಕಾರ ಬರಲಿ, ನಾವೇ ದುಡ್ಡು ತಿನ್ಬೇಕು ಅನ್ನುವಂಥ ಯೋಚನೆ. ಬನ್ನಿ, ನಮ್ಮ ಆಟೋ ಡ್ರೈವರ್ ಇದ್ದಾರೆ. ಸರ್, ಹೆಂಗೈತೆ ತುಮಕೂರಲ್ಲಿ ರಾಜಕೀಯ? ಏನು ಹೇಳ್ತೀರಾ? ರಾಜಕೀಯ ಏನು ಹೇಳೋದು ಸರ್, ಇಲ್ಲ ಆಟೋ ಓಡಿಸಿದ್ರೆ ಗೊತ್ತಾಗ್ತಿಲ್ವಾ? ಆಟೋ ಓಡಿಸ್ಬೇಕು, ದುಡಿಬೇಕು, ಕಷ್ಟಪಡಬೇಕು. ಯಾವ ಸರ್ಕಾರ ಬಂದರೆ ನಿಮಗೆ ಒಳ್ಳೇದು ಅಂತೀರಾ? ಮೋದಿ ಸರ್ಕಾರ ಬಂದ್ರೇ ಒಳ್ಳೇದು. ಮೋದಿ ಸರ್ಕಾರ ಕೆಲವರು ಬೇಡ ಬೇಡ ಅಂತಾರೆ, ನೀವು ಬರಬೇಕು ಅಂತೀರಾ. ಯಾಕೆ ಬರಬೇಕು?
ಯಾಕೆ ಬರಬೇಕು ಅಂದ್ರೆ ಒಂದು ಊಟನಾದ್ರೂ ಮಾಡ್ಕೊಬೋದು ಅಂತ. ಈ ಕಾಂಗ್ರೆಸ್ನಾಗ ಬಂದಿದೆ, ಒಬ್ಬ ದುಡ್ಡು ಅಂತ 2,000 ರೂಪಾಯಿ ದುಡ್ಡು ಹಾಕಿದ್ರೆ ಒಬ್ರಿಗೆ ಬಂದಿದೆ, ಒಬ್ರಿಗೆ ಬಂದಿಲ್ಲ. ಯಾರಿಗೆ ಬಂದಿದೆ? ಈಗ ವಿ ಸೋಮಣ್ಣ, ಮುದ್ದನ್ಮೇಗೌಡರು, ಈಗ ಮೋದಿ ಅಲೆ ಬಿಟ್ಟಾಕಿ ಇವ್ರು ಇಬ್ಬರಲ್ಲಿ ಒಬ್ರು ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಸೋಮಣ್ಣ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತಾ? ಈಗ ಸೋಮಣ್ಣವ್ರು ಮಾಡ್ತಾರೆ ಅಂತ ಅನ್ನಿಸೋಕ್ಕಿಂತ ಈಗ ಸೋಮಣ್ಣವ್ರು ಇಲ್ಲಿದ್ದಾರೆ, ಗೆಲ್ತಿದ್ದಂಗೆ ಬೆಂಗಳೂರಿಗೆ ಹೋಗ್ತಾರೆ, ಹೋದ್ರೆ ಏನು ಮಾಡ್ತೀರಾ? ಅದೇ ನಾನು ನಿಮಗೆ ಕೇಳ್ತಿರೋದು, ಅದೇ ಮತ್ತೆ ಬಿಜೆಪಿ ಓಟು ಅಂತೀರಿ ನೀವು? ಅದನ್ನೇ ಅಲ್ಲ, ಈಗ ವಿ ಸೋಮಣ್ಣ ಕೊಡೋಕ್ಕಿಂತ ಈ ಕಾನ್ಸ್ಟಿಟ್ಯೂಷನ್ಗೆ ಅವ್ರಿರೋ ಚಿಕ್ಕನಾಯಕನಹಳ್ಳಿ ಈಗ ಊರಲ್ಲಿ ಯಾರು ಇರ್ತಾರೆ ಅವ್ರಿಗೆ ಕೊಡಬೇಕಿತ್ತು. ಕೊಡಬೇಕು. ಈಗ ಯಾರನ್ನ ಗೆದ್ರೆ ಇಲ್ಲಿ ಯಾರು ಇರಲ್ಲ ಕೆಲಸ ಮಾಡಕ್ಕೆ. ಕೊಟ್ಟಾಯ್ತಲ್ಲ, ವಿ ಸೋಮಣ್ಣ ಕೊಟ್ಟಾಯ್ತಲ್ಲ, ಈಗ ಮೋದಿ ಅಷ್ಟೇ. ಅದೇ ಅವ್ರ ಅಲೆ ನೋಡ್ಕೊಂಡು ಯಾರನ್ನ ಮೋದಿ ಅಂತೇಳಿ ಬಿಜೆಪಿ ಓಟ್ ಹಾಕ್ತಾರೆ. ಮೋದಿ ಮುಖ ನೋಡ್ಕೊಂಡು ಬಿಜೆಪಿ ಅಂತ ಜೈ ಶಿವ ಅನ್ಸ್ಬಿಡೋದು. ಜೈ ಅಂತ ಹಾಕ್ಬೇಕಷ್ಟೇ. ಅವ್ರ ಮೇಲೆ ನಂಬಿಕೆ, ಅವ್ರ ಮೇಲೆ ಭಾರ. ಭಾರ ಅಂದ್ರೆ ಇನ್ನೇನು ಮಾಡ್ತೀರಾ? ಹಾಕ್ಲೇಬೇಕು. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅಂದ್ರೆ ಲೀಡ್ರುಗಳು ಯಾರು ಇರಲಿಲ್ಲ. ಈಗ ಮುದ್ದನ್ಮೇಗೌಡರು ಬಿಜೆಪಿಯಲ್ಲಿ ಇದ್ರು, ಕಾಂಗ್ರೆಸ್ಸಿಗೆ ಹೋದ್ರು. ಈಗ ನಮಗೆ ಅವರೇ ಇಷ್ಟ, ಏನು ಮಾಡೋಣ? ಅಲ್ಲಿಗೆ ಹೋಗ್ಬಿಟ್ರು. ಮುದ್ದನ್ಮೇಗೌಡ್ರೆ ಇಷ್ಟ. ಅವರು ಕಾಂಗ್ರೆಸ್ ಹೋಗ್ಬಿಟ್ರು. ಎಲ್ಲರಿಗಿನ್ನ ನೋಡಿದ್ರೆ ಬೆಸ್ಟ್ ಇವರು ಅಂದರೆ ಕ್ಯಾಂಡಿಡೇಟ್ ಅಂದರೆ ಮುದ್ದನ್ಮೇಗೌಡ್ರೆ ಫೈನ್. ಯಾರನ್ನ ಒಂದು ಅನುಕಂಪ ಒಂದನ್ನ ಕೆಲಸ ಅಂದರೆ ಎಲ್ಗ ನಾವು ಬರಬೇಕು ಹೋಗ್ಬೇಕು ಅಂತಂದ್ರೆ ಯಾವ್ದೋ ಸತ್ತರೆ ಕೆರೆಯಾಗ ಒಂದು ಆಕ್ಸಿಡೆಂಟ್ ಬರೋದಂದ್ರೆ ಆ ಮನುಷ್ಯನೇ. ಈಗ ಏನು ಮಾಡೋದು? ಕಾಂಗ್ರೆಸ್ಸಿಗೆ ಹೋಗ್ಬಿಟ್ರು. ಹಂಗ್ ಲೆಕ್ಕ ಹಾಕೊಂಡಾಗ ಮೋದಿ ತೂಕ ಜಾಸ್ತಿ ಅಂತೀರಾ? ಈಗ ನೋಡ್ರಿ ನೋಡ್ರಿ ಜನ. ಆಯ್ತಪ್ಪ, ನಿಮ್ಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ. ಮುದ್ದನ್ಮೇಗೌಡರು ಇಷ್ಟ ಅಂತ ಹೇಳಿದ್ರೆ ಸರಿನಾ? ಈ ಕಡೆ ಮೋದಿ ಅಂತ ಅಂತೀರಾ. ಈಗ ಮುದ್ದನ್ಮೇಗೌಡ್ರ ಮೋದಿನ ಲೆಕ್ಕಾಚಾರಿಗೆ ಕ್ಯಾಂಡಿಡೇಟಾಗಿ ಲೆಕ್ಕ ಅಂತ ಅನ್ಸರ್ಬೇಕು. ಮುದ್ದನ್ಮೇಗೌಡ್ರ ಮೋದಿನ? ಮುದ್ದನ್ಮೇಗೌಡರು. ಈಗ ಮೋದಿ ಬೇಡ ಅನ್ಸುತ್ತಾ? ಮೋದಿ ಅಲೆ ನೋಡ್ರಿ, ಮೋದಿ ಅಲೆ ನೋಡ್ರಿ ಬಿಜೆಪಿ. ಸ್ಥಳೀಯವಾಗಿ ಮುದ್ದನ್ಮೇಗೌಡರು ಇದ್ದಿದ್ರೆ ಬಹಳ ಚೆನ್ನಾಗಿರ್ತಿತ್ತು. ಕ್ಯಾಂಡಿಡೇಟ್ ಯಾರು ಕರೆಕ್ಟ್ ಆಗಿಲ್ಲ. ಕ್ಯಾಂಡಿಡೇಟ್ ಏನೇನು ಗೊತ್ತಾ? ಸ್ಥಳೀಕರು ಮುದ್ದನ್ಮೇಗೌಡರು ಏನು ಬೇಕಾದ್ರೂ ಕೆಲಸ ಮಾಡ್ತಾರೆ. ಈಗ ದೇವೇಗೌಡ್ರೆ ಬಂದಿದ್ರು ಅನ್ಕೊಳ್ರಿ, ಈ ಹೊಸಲಿ ನಿಂತಿದ್ರು, ಅವರೇ ಗೆದ್ರು ಅನ್ಕೊಳ್ರಿ, ಗೆದ್ದಿದ್ರು ಅವ್ರ ಮನೆ ತಗೋಗಿ ಏನಾರು ಅರ್ಥ ಆಯ್ತು ನೀಟಾಗಿ. ಹೌದು ಕರೆಕ್ಟ್. ಅಂದ್ರೆ ಲೋಕಲ್ಲು. ಆಮೇಲೆ ಇನ್ನೊಂದು ಸ್ಪಂದಿಸ್ತಾರೆ ಜನ. ಈಗ ಇಲ್ಲೇ ಬಸವರಾಜ್ ಇದ್ರು, ಅವ್ರೇನೋ ಮಾಡಿ ಗೆದ್ರು, ಅವ್ರೇನು ಅನ್ಕೊಂಡು ಅವರು ಸ್ಪಂದಿಸ್ತಿರ್ಲಿಲ್ಲ. ಈಗ ಲೆಕ್ಕಾಚಾರ ಕ್ಯಾಂಡಿಡೇಟ್ ಒಳ್ಳೆಯರಾದ್ರೆ ಈಗ ಒಳ್ಳೆ ಕ್ಯಾಂಡಿಡೇಟ್ ಬೇಕು. ಬಿಜೆಪಿ ಆಗಲಿ ಕಾಂಗ್ರೆಸ್ ಪಕ್ಷ ಬದಲಾಯಿಸಿದ್ರೆ ಸ್ವಲ್ಪ ಗೊಂದಲ ಆಗೋಯ್ತು ನಿಮಗೆ. ಅಷ್ಟೇ. ಓಕೆ, ಥ್ಯಾಂಕ್ ಯು. ನೋಡಿ, ಹಿಂಗೆ ಸ್ಥಳೀಯವಾಗಿ ಯಾಕೆ ಕೊಡಬೇಕು ಅಂತ